ಗೌಡ್ರೆ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ ಇದು ಶಾಸಕ ಜೆಡಿಎಸ್ ಶಾಸಕ ಸುರೇಶ್ ಗೌಡ್ರ ಮಾತು. ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ. ಯಾತಕ್ಕೋಸ್ಕರ ಈ ಚರ್ಚೆ ಆಗ್ತಿದೆಯೋ ನನಗೂ ಗೊತ್ತಿಲ್ಲ. ಗೌರವ ಸಲ್ಲಿಕೆಗೋಸ್ಕರ ಅಷ್ಟೇ ನಾನು 2 ಬಾರಿ ಕಾಲಿಗೆ ಬಿದ್ದಿದ್ದೀನಿ ಯಡಿಯೂರಪ್ಪ ಕಾಲಿಗೆ ಅಂತ ಹೇಳಿದ್ದಾರೆ. ಏನೋ ಸಿದ್ದರಾಮಯ್ಯ ಹಾಗೇನೆ ದಿನೇಶ್ ರಾಜೀನಾಮೆ ವಿಚಾರದ ಬಗ್ಗೆ ಈ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಇದೇ ಸೂಕ್ತ ಸಮಯ ಅವ್ರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ಒಂದು ಬಣ ಈ ರೀತಿ ಎಲ್ಲ ಮಾಡ್ತಿದೆ, ಅದು ಖರ್ಗೆ ಬಣನೂ ಅದರಲ್ಲಿ ಇದೆ ಅಂತ ಒಂದು ಚರ್ಚೆ ಆಗ್ತಿತ್ತಲ್ಲ. ಆದ್ರೆ ಈ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದೆ. ಪಾರ್ಟಿ ಗೆಲ್ಲುತ್ತೆ ಎಂಬ ಅರ್ಥದಲ್ಲಿ ನಾನು ಹೇಳಿಕೆಯನ್ನ ಕೊಟ್ಟಿದ್ದೆ. ಸಿಹಿ ಸುದ್ದಿ ಅಂದ್ರೆ ಜೆಡಿಎಸ್ ಜೊತೆ ಮೈತ್ರಿ ಅಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮಲ್ಲೇ ಒಡಕು ಮೂಡಿಸಲಾಯಿತು ಅಂತ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಹಿ ಸುದ್ದಿ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಮೊನ್ನೆ ಫಲಿತಾಂಶ ಬಂದಾಗ್ಲೂ ಕೂಡ ಯಾವ ಅರ್ಥದಲ್ಲಿ ಹಾಗಾದ್ರೆ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇತ್ತು. ಸೊ ಆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿ ಗೆಲ್ಲುತ್ತೆ ಬೈ ಎಲೆಕ್ಷನ್ ನಲ್ಲಿ, ಆ ಸಿಹಿ ಸುದ್ದಿ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನೆ ಹೊರತು ಮೈತ್ರಿ ವಿಚಾರವಾಗಿ ಅಲ್ಲ ಅಂತ ಹೇಳಿದ್ದಾರೆ. ನಾ ಹೇಳಲ್ಲ, 9ನೇ ತಾರೀಕು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಅಲ್ಲಿವರೆಗೆ ತಾವು ತಾಳಬೇಕು, ನಮಗೆ ಸಹಾಯ ಮಾಡಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ನಾನೇನು ಮಾತಾಡೋದಿಲ್ಲ, ಎಲ್ಲ ಮುಗಿದು ಹೋಗಿದೆ, ಎಲ್ಲ ಪಾಸು ಆಗಿದೆ, ಎಲ್ಲ ಆಗಿದೆ. ಸರಿ, ಗುಂಡೂರಾವ್ ಮತ್ತು ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರು ಅಂತ ಅದರ ಬಗ್ಗೆ ಏನು ಮಾತಾಡಲ್ಲ ಪ್ಲೀಸ್. ಥ್ಯಾಂಕ್ ಯು. ಈಗ ಅದು ಆಗ ಹೋಗಿದೆ, ಅದ್ರ ಮೇಲೆ ನಾನೇನು ಮಾತಾಡೋದಿಲ್ಲ. ಎಲ್ಲ ಮುಗಿದು ಹೋಗಿದೆ, ಎಲ್ಲ ಪಾಸು ಆಗಿದೆ, ಎಲ್ಲ ಆಗಿದೆ. ಸರಿ, ಗುಂಡೂರಾವ್ ಮತ್ತು ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರು ಅಂತ ಅದರ ಬಗ್ಗೆ ಏನು ಮಾತಾಡಲ್ಲ.